ಮಾತಾಡು ಸುಮ್ಮನೆ ಮಾತಾಡೋ ಒಂದು ಕರೆಕ್ಟ್ ಆಗಿ ನಿಂತ್ಬಿಟ್ರೆ 100% 157 ಮ್ಯಾಗೆ ಬರುತ್ತೆ. ಕಟಾಕಿಟ್ ಇದ್ದವರು ಹೈಟ್ ಕಟಾಕಿಟ್ ಇದ್ದವರು I-45 ಅಲ್ಲಿ 1,36,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದರಲ್ಲಿ ಕ್ವಾಲಿಫೈಡ್ ಆದವರು ರಿಟರ್ನ್ ಎಕ್ಸಾಮ್ ಬರೆದವರು 36,000 ಜನ. ಅಂದ್ರೆ ಎಷ್ಟು ಜನ ಫಿಸಿಕಲ್ ಅಲ್ಲಿ ಫೇಲ್ ಆಗಿದ್ದಾರೆ ನೋಡಿ. ಅವು ಫಿಸಿಕಲ್ ಅಲ್ಲಿ ಫೇಲ್ ಆದ ಹುಡುಗರು ಬಾಳ್ ಪ್ರತಿಭಾವಂತ ಇರ್ತಾರೆ, ಫಿಸಿಕಲ್ ಕ್ವಾಲಿಫೈಡ್ ಆದ್ರೆ 100% ಅಲ್ಲಿ ಬಡಿದಾರ ಅವರು. ಬಟ್ ಫಿಸಿಕಲ್ ಆಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಕಾಲ ಆದ್ಮೇಲೆ ಓಡೋಣ ಅಂತ. ಒಂದ್ ವಾರ ಒಂದ್ 15 ದಿನ ಫುಲ್ ಸ್ಟ್ರಾಂಗ್ ಇದ್ರೆ ಹೇಳಕ್ ಆಗಲ್ಲ. ಸೊ ನೀವು ಎದ್ರ ಮೇಲೆ ವೀಕ್ ಇದೀರಿ ಅದು ಪ್ರತಿಯೊಬ್ಬರು ಒಂಥರ ಇರುತ್ತೆ. ಈಗ ಒಬ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಹಂಗಂದ್ ಆಯ್ತು, ಅವ್ರ ಎಷ್ಟು ಸ್ವಲ್ಪ ಇದಿದೆಯಾ ಹೋಗ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಟಾಮಿನಾ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೇನು ಶಾರ್ಟ್ ಪುಟ್ ಆಗ್ತಾ ಇಲ್ವಾ? ಆಯ್ತು ಹೇಳಿ ಕೊಡುದು, ತಲೆ ಕೆಡ್ಸೋಬೇಡ, ಹೇಳ್ಕೊಡಿದೀವಿ. ಈಗ ನಾವು ನಿಮ್ಗೆ ಈಗ ನಾವ್ ಏನಕ್ಕೆ ಅಂತಂದ್ರೆ ನಿಮ್ಗೊಂದು ಯಾರೋ ಪರಿಚಯ ಮಾಡ್ಕೊಳಕ್ಕೆ ಬರ ಕೇಳಿದ್ವಿ ಇವತ್ತು. ಆಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಸೀರಿಯಸ್ ಆಗಿ ಪ್ರತಿದಿನ ನಮ್ಮ ರಾಥೋಡು ಅವನು ನಾನು ಅವನು ಇಬ್ರು ಬರ್ತೀವಿ. ಬಂದು ನಿಮ್ಗೆ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ಫುಲ್ ಡೀಟೇಲ್ ಆಗಿ ಹೆಂಗೆ ಪ್ರತಿಯೊಂದು ಇವನ್ ಲಾಂಗ್ ಜಂಪ್, ಹೈ ಜಂಪ್, ಕೆಲವರಿಗೆ ಹುಡುಗರು ಒಬ್ಬರು ಶಾರ್ಟ್ ಪುಟ್ ಅಲ್ಲಿ ಫೇಲ್ ಆಗಲ್ಲ. ಇಲ್ಲ ಅದು ಕೆಲವ್ರ ಪ್ರಾಕ್ಟೀಸ್ ಟೆಕ್ನಿಕ್ ಇದೆ, ಹೇಳಿ ಕೊಡ್ತೀನಿ. ಹಂಗೆ ಹೋಗ್ಬಿಟ್ರು ಮುಗಿತು, ಪಾಸ್ ಆಗಿ ಹೋಗುತ್ತೆ. ಶಾರ್ಟ್ ಪುಟ್ ಎಷ್ಟು ಕೆಜಿ? 7.4 ಏನೋ ಕೆಜಿ ಇರುತ್ತೆ. ರೆಡಿ ಆದ್ರೆ ಎಲ್ಲ ಎಕ್ಸಾಮ್ ಗೆ ಅದು ಅಪ್ಲೈ ಆಗ್ಬೇಕು. ಯಾವ್ದೇ ಸಬ್ಜೆಕ್ಟ್ ಕರೆಂಟ್ ಅಫೇರ್ಸ್ ಎಲ್ಲದಕ್ಕೆ ಕೇಳಲ್ವಾ? ಒಂದು ವರ್ಷದಲ್ಲಿ 4 ರಿಕ್ರೂಟ್ಮೆಂಟ್ ಆಗಿದ್ದು ಅಂತ ತಿಳ್ಕೊಳ್ಳಿ. ಯಾವ್ದು PC ಆಯ್ತು, PS ಆಯ್ತು, FD ಆಯ್ತು, HD. ಇವಾಗ ಕರೆಂಟ್ ಅಫೇರ್ಸ್ 2 ವರ್ಷದ್ದು ರೆಡಿ ಆಗ್ಬಿಟ್ರೆ ಅದು ನೀವು ಪೊಲೀಸ್ ಕಾನ್ಸ್ಟೇಬಲ್ ಗೆ ಅಲ್ಲಿ 10-12 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ PSI ಗೆ ಸಿಗುತ್ತೆ, SDFD ಸಿಗುತ್ತಾವ, ಎಲ್ಲ ಸಿಗ್ತಾವ. ಎಲ್ಲದಕ್ಕೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟಾಪಿಕ್ ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಮುಂದುವರೋ ಎಕ್ಸಾಮ್ ಗಳಿಗೆ ಸರಿಯಾಗಿ ಯೂಸ್ ಆಗುತ್ತೆ. ಹಂಗ ಇತಿಹಾಸ ಕೂಡ ಅಷ್ಟೇ, ಜಿಯೋಗ್ರಫಿ, ಪೊಲಿಟಿ, ಯಾವ ಸಬ್ಜೆಕ್ಟ್ ಓದ್ರಿ, ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಂತಲ್ಲ, ಯಾವ ಸಬ್ಜೆಕ್ಟ್ ಬೇಕಾ ಸಬ್ಜೆಕ್ಟ್ ಓದ್ರಿ, ಒಂದು ಸಬ್ಜೆಕ್ಟ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಎಲ್ಲ ಎಕ್ಸಾಮ್ಗೆ ಯೂಸ್ ಆಗ್ಬೇಕು. ಹಂಗ ಓದ್ಬೇಕು. ಬರೇ PSI ಓದ್ತೀವಿ ಸರ್ ನಾವು, ಜಸ್ಟ್ 1 ಲೈನ್ ಓದ್ತೀವಿ ಅಂದ್ರೆ ಜಸ್ಟ್ PC PSI ಎಲ್ಲಾದ್ರೂ ಒಂದ್ ಕಡೆ ಆಗ್ಬಹುದು, ಔಟ್ ಸೈಡ್ ಬರ್ಬಹುದು. ಸೊ ನೀವು ಸರಿಯಾಗಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. 2016 SDA ನೋಟಿಫಿಕೇಶನ್ ಆಗಿತ್ತು. 16 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. 16 ಲಕ್ಷ ಗೊತ್ತಾಯ್ತಾ? ಪೋಸ್ಟ್ 399 ಇತ್ತು. 16 ಲಕ್ಷ ಜನ ಬೀನಿಸೋದು ಕರ್ನಾಟಕದ SDA. ಯಾವ ತಾಲೂಕ್ ಮಟ್ಟದಲ್ಲಿ ಡಿಗ್ರಿ ಕಾಲೇಜ್ಗಳು ಹುಡುಗರಿಗೆ ಎಕ್ಸಾಮ್ ಬರಕ್ ಸಾಲಿಲ್ಲ. ಹಂಗಂತ ಇಷ್ಟು ಜನ ಅಪ್ಲಿಕೇಶನ್ ಹಾಕ್ಯಾರಪ್ಪ, ಮತ್ತೆ ಹೆಂಗಂತ ತಿಳ್ಕೊಂಡ್ಬಿಟ್ರೆ ಹೆಂಗೆ? ಒಂಜಾಕ್ ಹೋಗ್ಬಾರ್ದು ಯಾರಿಗೂ, ಯಾವ್ದಕ್ಕೆ ಅಷ್ಟೇನೆ, ಯಾವ್ದು ತಲೆ ಕೆಡ್ಸ್ಕೊಬಾರ್ದು. ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ. ಏನು ಕೊಡ್ತೀನಂದ್ರೆ, ನಾವ್ ಆಕಾಶ್ ಚವಣ್ ಅಂತ ನಮ್ ಫ್ರೆಂಡ್, ನಮ್ ರಿಲೇಷನ್, ಅವ್ನು UPSC ಮೇನ್ಸ್ ಬರಿತಾ ಇದ್ದಾನೆ. 2-3 ಸಾರಿ ಮೇನ್ಸ್ ಬರಿತಾ ಇದ್ದಾನೆ. ಅವ್ರೆಲ್ಲಾರು ಅಂದ್ಬಿಟ್ರು ಅವ್ನು PS ಫಿಸಿಕಲ್ ಆದಾಗ ಪಕ್ಕ ಆಗತ್ತ ಅವನ ಮಗ. ಯಾಕಂದ್ರೆ IAS ಎಕ್ಸಾಮ್ ಪ್ರಿಲಿಮ್ಸ್ ಪಾಸ್ ಆಗಿದ್ದಲ್ಲ, ನೀನು ಮೇನ್ಸ್ ಇಂಟು ಹೋಗಿದ್ಯಲ್ಲ. ಅಲ್ಲ 100% ನೀನ್ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ. ಅವ್ನ ಮನೆ 545 ಆಗ್ಲಿಲ್ಲ, 402 ಆಗ್ಲಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಯಾಕಂದ್ರೆ ಹಂಗಲ್ಲ ಹೋಲಿಕೆ ಮಾಡಕ್ ಹೋಗ್ಬಾರ್ದು. ನಿಮ್ದೇನಿದೆ ನೀವ್ ಮಾಡಿ 100% ಎಫರ್ಟ್ ಹಾಕಿ. ಲಿಸ್ಟ್ ಅಲ್ಲಿ ನೀವೇ ಇರ್ತೀರಿ, ಬೇರೆ ಯಾರು ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ನೀವೇನೈತೆ 100% ಎಲ್ಲಾ ಸಬ್ಜೆಕ್ಟ್ ಅನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಆಯ್ತು, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಬಂತು, ಬಾಲಾಜಿ, ಕೆಮಿಸ್ಟ್ರಿ, ಅಪ್ಲೈಡ್ ಸೈನ್ಸ್ ಬಂತು, ಎಕಾಲಜಿ ಬಂತು, ಮೆಂಟಲ್ ಅಬಿಲಿಟಿ ಬಂತು. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ವೀಕ್ ಇಲ್ಲ, ಎಲ್ಲದನ್ನು ಮಾಡ್ತೀನಿ. ಅಪ್ಪೆ ತಪ್ಪಿ ನೋಡ್ರಿ, ಮನೆ 402 ಅಲ್ಲಿ 37 ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಕೇಳ್ಬಿಟ್ಟಿದ್ದಾರೆ. ಬರ್ಲಿಲ್ಲ ಅಂದ್ರೆ ಔಟ್. ಅಲ್ಲಿ ಯಾನ್ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಾನೆ ಅವ್ನು ಒಳ್ಳೆ ಸ್ಕೋರ್ ಮಾಡ್ಬೋದಲ್ಲ 402. ಯಾಕಂದ್ರೆ ಉಳಿಕೆ ಸಬ್ಜೆಕ್ಟ್ ಟಫ್ ಇದೆ, ಹಿಸ್ಟ್ರಿ ಟಫ್ ಇದೆ, ಎಕಾಲಜಿ ಒಳ್ಳೆ ಕ್ವಶನ್ಸ್ ಗಳು ಇದ್ವು, ಸೈನ್ಸ್ ಕ್ವಶನ್ಸ್ ಗಳು ಮಾಡಕ್ ಆಗ್ತಲ್ಲ. ರೀಸನಿಂಗ್ ಯಾರು ಮಾಡ್ತಾರೆ ಅವ್ರು ಒಳ್ಳೆ ರ್ಯಾಂಕಿಂಗ್ ಬರ್ಬೋದು 402 ಅಲ್ಲಿ. ಹಂಗ ಎಲ್ಲದರಲ್ಲಿ ನಾವು ಕಿಂಗ್ ಇರ್ಬೇಕು, ಯಾವುದ್ರ ಕೊರತೆ ಇರಬಾರ್ದು. ಅದಕ್ಕೆ ಕಾನ್ಫಿಡೆನ್ಸ್ ಯಾವ ಬರ್ತದೆ ಎಲ್ಲ ಸಬ್ಜೆಕ್ಟ್ ಗ್ರಿಪ್ ಇದ್ದಾಗ. ಪ್ರೈವೇಟ್ ಅಲ್ಲಿ ಹಣವಾರ ಹಂಗೈತೆ, ಅದಕ್ಕೆ ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಮಾಡಿ ಈಗ ನೋಡಿ, ನನ್ನ ವೈಫ್ ಕೂಡ ಹೈಕೋರ್ಟ್ ಅಲ್ಲಿ FD ಇದ್ದಾರೆ. ಸ್ಟಾರ್ಟಿಂಗ್ ಹೋದಾಗ ಕೇವಲ 37,000 ರೂಪಾಯಿ ಸ್ಯಾಲರಿ ಇತ್ತು, 72,000 ರೂಪಾಯಿ ಅಮೌಂಟ್ ತಗೋತಾರೆ. ನನ್ಗೆ ಅವ್ರ ಜೊತೆ ನಾನು ಕೂಡ ಒಂದಷ್ಟು ಅಲ್ಲಿ ಹೋಗಿದ್ದು. ನಾನು FD ಬೇಡ, ಏನ್ ಮಾಡ್ಲಿ FD ತಗೋದಕ್ಕೆ ನಾನು ಕ್ಲಾಸ್ ಮಾಡ್ತಾ ಇದ್ದೆ, ದುಡಿತಾ ಇದ್ದೆ ಸಿಕ್ಕಾಪಟ್ಟೆ. ಬೆಳಗಾವ್ ಮಾಡೀನಿ, ಧಾರವಾಡ ಮಾಡೀನಿ, ಬಾಗಲಕೋಟ್ ಮಾಡಿದೀನಿ, ಅರ್ಜೆಂಟ್ ಬೆಂಗಳೂರು ಮಾಡ್ತಾ ಇದ್ದೀನಿ. ಹಿಂಗೆಲ್ಲ ಕೋಚಿಂಗ್ ಸೆಂಟರ್ ಕ್ಲಾಸ್ ಮಾಡಿದಾಗ ಹುಡುಗರು ಜಗ್ಗಿದ್ದಾರೆ, ಏನಾದ್ರೂ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದ್ರ ಸರ್ ನಾವು ನೋಡು, ಯಾವ್ದಕ್ಕ ನಿಮ್ಗ
PSI ಮಾಡೇಬೇಕು, ಹಂಗೆ ಟಾರ್ಗೆಟ್ ಮಾಡಿಸ್ತೀವಿ. ತೆಲುಗು ಫಿಸಿಕಲ್ ಆಗಿ ಆಯ್ತು, ರಿಟರ್ನ್ ಎಕ್ಸಾಮ್ ಆಯ್ತು. ನಾವು ರಿಟರ್ನ್ ಎಕ್ಸಾಮ್ ಹೆಂಗ್ ಮಾಡ್ಬೇಕು ಮಾಡಿದ್ವಿ ಗೊತ್ತಾ? ಎಷ್ಟು ಪ್ಲಾನ್ ಮಾಡಿದಾರೆ ಸರ್ ಅಂದ್ರೆ ನಿಮ್ಗೆ ಈ PSI ಫಸ್ಟ್ ಪೇಪರ್ಗೆ ಸೆಕೆಂಡ್ ಪೇಪರ್ಗೆ ಎರಡು ಸಕ್ಕ ಟೆಸ್ಟ್ ಸೀರೀಸ್ ನಾವೇ ವ್ಯಾಲ್ಯೂಯೇಷನ್ ಮಾಡೋದು, ನಾವೇ ನಡೆಸೋದು, ಪ್ಲಸ್ ಎಕ್ಸ್ಪ್ಲೇನ್ ಕೊಡೋದು. ನೋಡಿ, ಇದು 2019 ಹಳಿ ಬ್ಯಾಚ್ PSI ಹುಡುಗರು ನೋಡ್ರಿ, 2019 ಈಚೆಗೆ ನೋಡ್ರಿ, ಅವಾಗ KSP ನಡೆಸ್ತಿದಾರ. ಮೊದಲು ನೀವು ಓದೋರ್ ಏನ್ ತಿಳ್ಕೊಬೇಕಂದ್ರೆ ಎಕ್ಸಾಮ್ ಯಾರು ನಡೆಸ್ತಾ ಇದಾರೆ ಅನ್ನೋದು ನಿಮ್ ಮೈಂಡ್ ಸೆಟ್ ಇರ್ಬೇಕು. ಅರ್ಥ ಆಯ್ತಾ? ನಾನು KPSC ಎಕ್ಸಾಮ್ ಬರಿತಾ ಇದ್ದೀನಾ, ಅಥವಾ KSP ಎಕ್ಸಾಮ್ ಬರಿತಾ ಇದ್ದೀನಾ, ಅಥವಾ KE ಎಕ್ಸಾಮ್ ಬರಿತಾ ಇದ್ದೀನಾ, ಯಾವ ಎಕ್ಸಾಮ್ಗೆ ನಾ ರೆಡಿ ಆಗ್ತಾ ಇದ್ದೀನಿ, ಯಾರು ನಡೆಸ್ತಾ ಇದಾರೆ ಆ ಎಕ್ಸಾಮ್ ಅನ್ನೋದು ನಿಮ್ ಮೈಂಡ್ ಸೆಟ್ ಇರಬೇಕು. ಆ ಎಕ್ಸಾಮ್ ನಡೆಸೋರು ಕ್ವಶನ್ ಪೇಪರ್ ಹೆಂಗ್ ತೆಗಿತಾ ಇದಾರೆ ಅಂತ ಅನ್ನೋದು ಮೈಂಡ್ ಸೆಟ್ ಇರಬೇಕು. ಅರ್ಥ ಆಯ್ತಾ? ನೋಡು, KPSC ನಡೆಸೋರು ಪ್ಯಾಟರ್ನ್ ಬೇರೆ, KSP ಪ್ಯಾಟರ್ನ್ ಬೇರೆ, KE ಪ್ಯಾಟರ್ನ್ ಬೇರೆ. 3 ಪ್ಯಾಟರ್ನ್ ಬೇರೆ ಬೇರೆ ಇದ್ಗಳೇನೆ ನಾವು ಯಾವ ಎಕ್ಸಾಮಿಗೆ ಓದ್ತಾ ಇದೀವಿ, ಯಾವ ಫೇಸ್ ಮಾಡ್ಬೇಕಂದ್ರೆ ಆ ತರ ನಾವು ರೆಡಿ ಆಗ್ಬೇಕು. ನೋಡಿ, ಅವಾಗ KSP ಎಕ್ಸಾಮ್ ಬರ್ದಾಗ ಹಳಿ ಬ್ಯಾಚ್ 170 ಸ್ಕೋರ್, 170 ಸ್ಕೋರ್ ಫಸ್ಟ್ ರ್ಯಾಂಕ್. ಈ ಸಾರಿ 545 402 ಅಲ್ಲಿ 120 130 ಮಾಡಿದವನು ಫಸ್ಟ್ ರ್ಯಾಂಕ್. ಏನ್ ವ್ಯತ್ಯಾಸ?